ನಮಸ್ಕಾರ. ಕರ್ನಾಟಕದಲ್ಲಿ ಮಿಂಚಿನ ಸಂಚಲನ ಮೂಡಿಸಿದ ಲೋಕಾಯುಕ್ತ ಹಗರಣದ ಮತ್ತಷ್ಟು ರಹಸ್ಯಗಳು ಈಗ ಮತ್ತೆ ಹೊರಬಿದ್ದಿವೆ. ಲೋಕಾಯುಕ್ತ ಸಂಸ್ಥೆಯಲ್ಲಿ ಹೇಗೆಲ್ಲ ಡೀಲ್ ನಡೆಯುತ್ತೆ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಈ ಡೀಲ್ನ ಚೈನ್ ಲಿಂಕ್ ಹೇಗೆಲ್ಲ ಕೆಲಸ ಮಾಡುತ್ತೆ ಅನ್ನೋದನ್ನ ಭಾಸ್ಕರ್ ಅನ್ನೋ ವ್ಯಕ್ತಿ ಬಾಯ್ಬಿಟ್ಟಿದ್ದಾನೆ. ಅವನು ಹೇಳೋ ಸಂಗತಿಗಳು ನಿಮ್ಮನ್ನ ಖಂಡಿತ ಅಚ್ಚರಿಗೊಳಿಸುತ್ತವೆ. ಇದೇ ಇವತ್ತಿನ ಸುವರ್ಣ ಫೋಕಸ್. ಕುರ್ಚಿ ಬಿಡಿ ಬಾಸ್. ನಾನು ನವಿತಾ ಜೈನ್. ಬಾಯ್ ಬಿಟ್ಟಿದ್ದಾನೆ ಕಣ್ರಿ. ಲೋಕಾಯುಕ್ತ ಸಂಸ್ಥೆಯ ಲಂಚಾವತಾರದ ಬಗ್ಗೆ 420 ಭಾಸ್ಕರ ಮತ್ತಷ್ಟು ರಹಸ್ಯಗಳನ್ನ ಬಾಯ್ ಬಿಟ್ಟಿದ್ದಾನೆ. ನಮ್ಮ ಕೈಗೆ ತಗಲಾಕೊಂಡಿತ್ತು ಕಣ್ರಿ. ಭಾಸ್ಕರ ಅದ್ ಯಾವ ಕಾರಣಕ್ಕೆ ಹೇಗೆ ತಾನು ಕಂಡ ಲೋಕಾಯುಕ್ತದೊಳಗಿನ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಯಲು ಮಾಡ್ತಾ ಹೋದ್ನೋ ಗೊತ್ತಿಲ್ಲ. ಅವನ ಬಾಯಿಂದ ಬಂದ ಭಯಾನಕ ಸಂಗತಿಗಳನ್ನ ಕೇಳಿ ನಾವಷ್ಟೇ ಅಲ್ಲ, ಇಡೀ ರಾಜ್ಯದ ಜನತೆ ಬೆಚ್ಚಿ ಬಿದ್ದಿದೆ. ಇದರ ನಡುವಲ್ಲೇ ಈಗ ಭಾಸ್ಕರ ಮತ್ತಷ್ಟು ರೋಚಕ ಸಂಗತಿಗಳನ್ನ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾನೆ. ಅದೇನು ಅನ್ನೋದನ್ನ ಹೇಳೋಕು ಮುನ್ನ ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಅವರೊಟ್ಟಿಗೆ ಈ 420 ಭಾಸ್ಕರನ ಸಂಬಂಧ ಹೇಗಿತ್ತು ಅನ್ನೋದಕ್ಕೆ ಇಲ್ಲೊಂದು ಸಾಕ್ಷಿ ಇದೆ ನೋಡ್ರಿ. ನಾವು ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಗೌರವಾನ್ವಿತ ಕರ್ನಾಟಕ ಲೋಕಾಯುಕ್ತ ಜಸ್ಟಿಸ್ ಭಾಸ್ಕರ್ ಅವರ ಸಾಹೇಬ್ರನ್ನ ಈ ಒಂದು ತಿಪ್ಟೂರಿನ ಈ ಒಂದು ಚಿಕ್ಕ ಗ್ರಾಮಕ್ಕೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಾವು ಹೋದಾಗ ನಮಗೆ ಬಹಳ ಆಶ್ಚರ್ಯ ಆಯಿತು. ನಾವು ಮೊದಲು ಭೇಟಿಯಾಗಿದ್ದು ಡೆಪ್ಟಿ ಕಮಿಷನರ್ ರಿಯಾಜ್ ಅಹಮದ್ ಸಾಹೇಬ್ರನ್ನ. ಹಿಂದೆ ಕೂತಿರ್ತಕ್ಕಂಥ ರಿಯಾಜ್ ಅಹಮದ್ ರವರು ಸೇವೆಯನ್ನು ಮಾಡ್ತಾ ಇದ್ರು. ಅವರು ನೇರವಾಗಿ ನಮ್ಮನ್ನ ಕರ್ಕೊಂಡೋದ್ರು. ನಾವು ಒಂದು ಇನ್ವಿಟೇಷನ್ ಕಾರ್ಡು ತೊಗೊಂಡೋಗಿರ್ಲಿಲ್ಲ, ಒಂದು ರೆಪ್ರೆಸೆಂಟೇಷನ್ ಕೂಡ ತೊಗೊಂಡೋಗಿರ್ಲಿಲ್ಲ. ಸರ್, ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳು ಭಾಸ್ಕರ್ ಅವರವರು ಬಹಳ ಸಂತೋಷದಿಂದ ಏನೂ ಮಾತಾಡಲಿಲ್ಲ. ನೀವು ಇನ್ವಿಟೇಷನ್ ಕಾರ್ಡ್ ಕೊಡೋದು ಬೇಡಿ, ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀನಿ, ಸರಿಯಾದ ಟೈಮ್ಗೆ ಬರ್ತೀನಿ ಅಂತ ಹೇಳಿ ಬಹಳ ಪ್ರೀತಿಯಿಂದ ತಿಪ್ಟೂರಿಗೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಜೋರು ಚಪ್ಪಾಳೆಯನ್ನು ಭಾಸ್ಕರ್ ಅವರವರಿಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮಾಡಿದ್ದ ಕಣ್ರಿ. ಹೀಗೆ ಲೋಕಾಯುಕ್ತರನ್ನ ತನ್ನೂರಿಗೆ ಕರೆಸಿ ಅದ್ದೂರಿಯಾಗಿ ಸ್ವಾಗತ ಮಾಡಿ ಹಾಡಿ ಹೊಗಳಿದ್ದ. ಲೋಕಾಯುಕ್ತರೇ ಈ 420 ಭಾಸ್ಕರನ ಜೊತೆ ಬಂದು ಬಹಿರಂಗ ಸಮಾರಂಭದಲ್ಲಿ ಕಾಣಿಸ್ಕೊಳ್ತಿದ್ದ ಹಾಗೆ ಜನ ಬೆರಗಾಗಿ ಹೋಗಿದ್ರು. ಲೋಕಾಯುಕ್ತರನ್ನೇ ಈ ಮಟ್ಟಿನಲ್ಲಿ ಲಿಂಕ್ ಇಟ್ಕೊಂಡಿದ್ದಾನೆ ಅಂದ್ರೆ ಇವನ ಕದರ್ ಇನ್ನಷ್ಟರ ಮಟ್ಟಿಗಿರ್ಬೇಕು ಅಂತ ಜನ ಬೆಚ್ಚಿ ಬಿದ್ದಿದ್ರು. ಈ ದೃಶ್ಯವನ್ನ ಕಂಡ ನಿಮಗಾದ್ರೂ ಅನ್ಸಿರೋದು ಅಷ್ಟೇ ಅಲ್ವೇನ್ರಿ? RTI ಕಾರ್ಯಕರ್ತ ಅಂದ್ಕೊಂಡು ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡೋ ಈ 420 ಭಾಸ್ಕರ ಎಲ್ಲಿ? ಘನತ ವ್ಯಕ್ತ ಲೋಕಾಯುಕ್ತ ಸಂಸ್ಥೆಯ ಲೋಕಾಯುಕ್ತ ನ್ಯಾಯಮೂರ್ತಿಗಳೆಲ್ರಿ? ಇಂಥ ಭಾಸ್ಕರ ಕರೆದ ಕೂಡಲೇ ಮನೆಯಿಂದ ಎದ್ದು ಭಾಸ್ಕರ ಕರದಲಿಗೆ ಹೋಗ್ತಾರೆ ಅಂದ್ರೆ ಏನ್ ಹೇಳಬೇಕು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಇದೇ ಕಾರಣಕ್ಕೆ ಇಡೀ ರಾಜ್ಯದ ಜನ ಭಾಸ್ಕರ್ ರಾವ್ ಲೋಕಾಯುಕ್ತ ಕುರ್ಚಿಯಿಂದ ಕೆಳಗಿಳಿಬೇಕು ಅಂತ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಭಾಸ್ಕರ್ ರಾವ್ ರವರು ಈಗಾಗಲೇ ಅವ್ರ ಮಗ ಅಶ್ವಿನ್ ರಾವ್ ಮತ್ತಿತರ ವಿರುದ್ಧ FIR ಹಾಕಿರೋದ್ರಿಂದ ತಕ್ಷಣವೇ ರಾಜೀನಾಮೆ ಕೊಡಬೇಕು, ಇಲ್ಲಾಂದ್ರೆ ಸರ್ಕಾರ ತಕ್ಷಣ CBI ಕೊಡಬೇಕು, ಅವ್ರ ಮಗನ ತಕ್ಷಣ ಅರೆಸ್ಟ್ ಮಾಡಬೇಕು. ಇದು ನಮ್ಮ ಬೇಡಿಕೆ. ಈ ಬೇಡಿಕೆ ಈಡೇರೋವರೆಗೂ ನಾವು ಹೋರಾಟ ಮಾಡ್ತೀವಿ. ಯಾರೇ ಏನೇ ಬಾಯ್ ಬಡ್ಕೊಂಡ್ರು ಕೊಡ್ತಿಲ್ಲ ಕಣ್ರಿ. ನ್ಯಾಯಮೂರ್ತಿ ಭಾಸ್ಕರ್ ರಾವ್ ತಾವು ಯಾವ ಕಾರಣಕ್ಕೂ ಕುರ್ಚಿ ಬಿಟ್ಟು ಕೆಳಗೆ ಇಳಿಯೋದಿಲ್ಲ ಅಂತ ನಿರ್ಧಾರಕ್ಕೆ ಬಂದು ಅಂಟುಕೊಂಡು ಕೂತಿದ್ದಾರೆ. ಸರ್ಕಾರ ಕೂಡ ನಾವ್ ಏನು ಮಾಡೋಕ್ಕಾಗಲ್ಲ ಅಂತಿದೆ ಅಂದ್ರೆ ಭಾಸ್ಕರ್ ರಾವ್ ಮತ್ತವರ ಮಗನ ಕರಾಮತ್ತು ಎಷ್ಟಿರಬೇಕು ಹೇಳಿ. ನಾವು ಈ ಭಾಸ್ಕರ್ ಬಾಯ್ ಬಿಟ್ಟ ಎಲ್ಲ ರಹಸ್ಯಗಳನ್ನ ಜಗಜ್ಜಾಹಿರ ಮಾಡ್ತಾನೆ ಇದ್ದೀವಿ. ಇವತ್ತು ಮತ್ತೊಂದಷ್ಟು ಲೋಕಾಯುಕ್ತ ಡೀಲಿಂಗ್ ಕಥೆಯನ್ನ ಭಾಸ್ಕರ ಬಾಯ್ಬಿಟ್ಟಿದ್ದಾನೆ. ಆ ಸ್ಟೋರಿಯನ್ನು ನೀವು ಮಿಸ್ ಮಾಡ್ಕೊಳ್ಳದೆ ಕೇಳಿಬಿಡಿ. ಇವರು 3 ಜನ ಸೇರ್ಕೊಂಡು ಒಂದು ಸಿಂಡಿಕೇಟ್ ಮಾಡಿಕೊಂಡು ಎಲ್ಲ ಆಫೀಸರ್ಸ್ನು ಕರೆಸೋದು. ಎಲ್ಲ ಆಫೀಸರ್ಸು ಕರೆಸ್ಬಿಟ್ಟು ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡು ಕೇಳೋದು. 3 ಥರ ಕೇಳ್ತಾ ಇದ್ರು ದುಡ್ಡು. ಅವ್ರ ಹತ್ರ ಸುಮ್ಮನೆ ಬಂದು ದುಡ್ಡು ಕೊಡು ಅಂದ್ರೆ ಯಾರು ಕೊಡೋದಿಲ್ಲ. ಒಂದು, ಅಲ್ಲಿ ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇತ್ತು, ಬೇರೆಯವ್ರ ಹೆಸರಿನಲ್ಲಿ ಇವರೇ ರಿಜಿಸ್ಟರ್ ಮಾಡ್ತಾ ಇದ್ರು. ಅದನ್ನೇನು ಮಾಡ್ತಾ ಇದ್ರು, ಪತ್ರಿಕೆಗಳೆಲ್ಲ ಬರೋದು, ಇವ್ರ ಮೇಲೆ ಇಂಥ ಕೇಸ್ ಆಗಿದೆ, ರಸ್ತೆ ಗುಂಡಿಗಳು ಮುಚ್ಚಿಲ್ಲ, ಇಷ್ಟು ಕೋಟಿ ಅವ್ಯವಹಾರ ಆಗಿದೆ, ಮಹಾನಗರ ಪಾಲಿಕೆಯಲ್ಲಿ ಮೇಜರ್ ರೋಡ್ಸ್ದು 450 ಕೋಟಿ ಹಗರಣ ಆಗಿದೆ, ಕೆಲಸ ಸರಿಯಾಗಿ ಮಾಡಿಲ್ಲ, ಮೆಷರ್ಮೆಂಟ್ ಬುಕ್ಸು, ಸ್ಪೆಸಿಫಿಕೇಶನ್ಸು ಎಲ್ಲ ಡಾಕ್ಯುಮೆಂಟ್ ತೆಗೆಸ್ಬಿಟ್ಟು ಇವರೇನೆ ಯಾರೋ ಒಬ್ಬರು RTI ಹಾಕೋಂತಾರೆ ಕೈಲಿ ಬೇನಾಮಿ ಹೆಸರಿನಲ್ಲಿ ತೆಗೆಸ್ಬಿಟ್ಟು ಆ ದಾಖಲಾತಿಗಳನ್ನೆಲ್ಲ ತೊಗೊಂಡು ಇವ್ರನ್ನ ಕಸ್ಟಡಿಗೆ ತೊಗೊಂಡ್ಬಿಡ್ತೀವಿ, ಅರೆಸ್ಟ್ ಮಾಡಿಬಿಡ್ತೀವಿ ಈಗ ಅಂತ ಹೇಳೋರು. ಅದನ್ನೇನು ಮಾಡೋರು, ಇವರು ಬಾಯಲ್ಲಿ ಹೇಳ್ತಿರ್ಲಿಲ್ಲ.
ಸಿಟಿ SP, ಈಗ ಬಿಜಾಪುರಲ್ಲಾದರೆ ಬಿಜಾಪುರ SP ಇಟ್ಕೊಳ್ಳೋದು, ಕೋಲಾರ ಆದರೆ ಕೋಲಾರ SP. ಹೇಳ್ತೀನಿ ಕೇಳಿ, ಯಾವ ರೀತಿ ಇದು ಆಪರೇಷನ್ಸ್ ಇವ್ರು ಮಾಡ್ತಾ ಇದ್ರು. ಯಾಕಂದರೆ ನಾನು ನೋಡಿದ್ದೀನಿ ಕಣ್ಣಾರೆ, ಅದು ಹೇಳೋದ್ರಲ್ಲಿ ತಪ್ಪಿಲ್ಲ. ಅಲ್ಲಿ ಏನು ಮಾಡ್ತಾಯಿದ್ರು, SP ಗಳಿಗೆ ಇವರು ಹೇಳ್ತಾಯಿದ್ರು, ಫೋನಲ್ಲ ಪರ್ಸ್ನಲಾಗಿ ಹೇಳ್ತಾಯಿದ್ರು. SP DYSPಗಳು ಹೋಗಿ ಅವ್ರನ್ನ ಅಧಿಕಾರಿಗಳನ್ನ ಫೋನಲ್ಲಿ ಬನ್ನಿ ಅಂತ ಕರಿತಾ ಇರಲಿಲ್ಲ. ಎಲ್ಲಿದ್ರೆ ಅಲ್ಲಿ ಅರೆಸ್ಟ್ ಮಾಡ್ಕೊಂಡು ಬಂದ್ಬಿಡೋರು ಅವ್ರನ್ನ. ಲೋಕಾಯುಕ್ತ ಕಚೇರಿಯಲ್ಲಿ SP ಚೇಂಬರ್ ಒಳಗಡೆ ಬರ್ತಿದ್ದಂಗೆ ಅವ್ರ ಪಾರ್ಟ್ಸ್ ಎಲ್ಲ ಶೇಕ್ ಆಗೋಕ್ಕೆ ಶುರು ಆಗ್ಬಿಡೋದು. ಯಾಕಂದ್ರೆ ಅವರೇ ಕರಪ್ಟ್ ಇರ್ತಾರೆ, ಇವ್ರು ತರ್ತಾ ಇದ್ದು ಕರಪ್ಟ್ ಇರೋರ್ನ ಒಳ್ಳೆಯವ್ರನ್ನ ತರ್ತಾ ಇರಲಿಲ್ಲ. ಎಸ್, ಕೇಳಿದ್ರಲ್ಲ, ಭ್ರಷ್ಟಾಚಾರವನ್ನ ನಿರ್ನಾಮ ಮಾಡೋಕೆ ಅಂತ ಹುಟ್ಟಿಕೊಂಡ ಲೋಕಾಯುಕ್ತ ಸಂಸ್ಥೆಯ ಕರ್ಮಕಾಂಡ ಕಣ್ರಿ ಇದು. ಭ್ರಷ್ಟರನ್ನ ಪತ್ತೆ ಹಚ್ಚಿ ಜೈಲ್ಗಟ್ಟಬೇಕಾದ ಅಧಿಕಾರಿಗಳು ಅದೇ ಭ್ರಷ್ಟರನ್ನೇ ಸುಲಿಗೆ ಮಾಡಿ ಲೋಕಾಯುಕ್ತ ಸಂಸ್ಥೆಯನ್ನೇ ಭ್ರಷ್ಟಾಚಾರದ ಕೂಪವಾಗಿ ಮಾಡಿದ್ದಾರೆ. ಇದು ನಾವು ಹೇಳ್ತಿರೋದಲ್ಲ, ಆ ಭ್ರಷ್ಟಾಚಾರದಲ್ಲಿ ತಾನು ಪಾಲುದಾರನಾಗಿರೋ ಭಾಸ್ಕರನ್ನೇ ಬಿಚ್ಚಿಟ್ಟ ಸತ್ಯ. ಇವ್ರೇನ್ ಮಾಡ್ತಾ ಇದ್ರು, ಎಲ್ಲ ಆಫೀಸರ್ಸ್ನು ಕರ್ಸ್ಬಿಟ್ಟು ಹೆದರ್ಸೋದು. DYSP SP ಕರೆಸಿ. ಇಲ್ಲೇನಾಯ್ತು, ಸಬ್ಜೆಕ್ಟಿಗೆ ಬರ್ತೀನಿ. ಕೆಲವು ಆಫೀಸರ್ಸ್ನ ಕರೆಸ್ತಿದ್ದಂಗೆನೆ, ನಾನು ಯಾರ ಬಗ್ಗೆ ವೈಯಕ್ತಿಕವಾಗಿ ಹೇಳೋದಿಲ್ಲ, ನಾನು ಇಂಥವ್ರ ಹತ್ರ ಹೋಗಿದ್ದೀನಿ. ಈಗ ನೀವು ಇರ್ತೀರಾ, ಈಗ ನೀವೊಬ್ಬರು ಯಾರೋ ಒಬ್ಬರು DYSP ಏನಾಗಿದ್ರೆ, ನಾನು ಪೊಲೀಸ್ ಕಮಿಷನರ್ ಹತ್ರ ಹೋಗಿದ್ದೀನಿ, ನಾನೆಲ್ಲ ಮಾತಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬಿಡೋರು. ಇವ್ರಿಗೆ ಕೋಪ ಬರ್ತಾ ಇತ್ತು. ನಾನು 2 ಕೋಟಿ ಕೊಟ್ಟು ಇಲ್ಲಿ ಪೋಸ್ಟಿಂಗ್ ಬಂದಿದ್ದೀನಿ, ನನಗೆ ಒಂದು ಶೇರ್ ಕೊಡ್ತಾ ಇಲ್ಲ. ಇವ್ರ ಅಗ್ರಿಮೆಂಟ್ಗಳಾಗಿರ್ತವೆ, ನಿಮ್ಗೆ ಇಷ್ಟು ಪರ್ಸೆಂಟೇಜು, ಇವ್ರಿಗಿಷ್ಟು ಅಗ್ರಿಮೆಂಟು, ಇಷ್ಟಿಷ್ಟು ಪರ್ಸೆಂಟೇಜ್. 4 ಜನ ಇದ್ರೆ ಕಳ್ತನದಲ್ಲಿ ನಾನು ಎಲ್ಲರೂ ಕರೆಕ್ಟಾಗಿ ಹಂಚ್ಕೋಬೇಕು ಮೇಡಮ್. ಇಲ್ವಾ ಮತ್ತೆ, ಕದ್ದವರು ಕದ್ಮಾಲನ್ನ ಒಬ್ಬೊಬ್ರೆ ತಿನ್ನಕ್ಕಾಗತ್ತೇನ್ರಿ? ಸಮವಾಗಿ ಭಾಗ ಮಾಡಬೇಕು. ಹಾಗೆ ಭ್ರಷ್ಟರನ್ನ ಹರಿದು ಹಂಚಿಕೊಂಡು ತಿನ್ನೋ ಲೆಕ್ಕಾಚಾರ ಲೋಕಾಯುಕ್ತ ಸಂಸ್ಥೆಯೊಳಗಿದೆ ಅನ್ನೋದು ಭಾಸ್ಕರನ ಮಾತು. ಅಷ್ಟೇ ಯಾಕೆ, ರಾಜ್ಯದ ದೊಡ್ಡ ದೊಡ್ಡ ಇಲಾಖೆಗಳಿಗೆ ಅಧಿಕಾರಿಗಳನ್ನ ನೇಮಿಸೋ ವಿಚಾರದಲ್ಲೂ ಲೋಕಾಯುಕ್ತ ಸಂಸ್ಥೆಯೊಳಗೆ ಏನೆಲ್ಲ ಲೆಕ್ಕಾಚಾರ ನಡೆಯುತ್ತೆ ಅನ್ನೋದನ್ನ ಈ ಭಾಸ್ಕರನೇ ಹೇಳಿದ್ದಾನೆ ಕೇಳಿ. ಒಬ್ಬ IAS ಅಧಿಕಾರಿ ಮೇಡಮ್, ಒಬ್ಬ ಉದಾಹರಣೆಗೆ ಹೇಳ್ತೀನಿ, ಒಬ್ಬ ಹೆಸರು ಹೇಳೋದು ಬೇಡ, ಒಬ್ಬ IAS ಅಧಿಕಾರಿ, ಹಿರಿಯ ಅಧಿಕಾರಿ, ಇವ್ರನ್ನ ಕರ್ನಾಟಕ ಜಲ ನಿಗಮ KNNB, ನಮ್ಮ ಈ ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟ್, ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಫಂಡ್ಸ್ ಇರ್ತಕ್ಕಂಥದ್ದು ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟ್. 35,000 ಕೋಟಿ ವರ್ಕ್ಸ್ ನಡೀತಾ ಇದೆ. ನೀವು ಬೇಡ ಅಂದ್ರೂ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ 2% ಕೊಡ್ತಾರೆ, ಚೀಫ್ ಇಂಜಿನಿಯರ್ಗೆ 3% ಕೊಡ್ತಾರೆ, MLA ಕೊಡ್ತಾರೆ, ಕೌನ್ಸಿಲರ್, ಅದು ಒಳ್ಳೆಯವರು ಇರ್ಬೋದು, ಎಲ್ಲರೂ ತೊಗೊಳ್ತಾರೆ ಅಂತಲ್ಲ. 30% ಲಂಚ ಹೋಗುತ್ತೆ, 30% ಕಾಂಟ್ರಾಕ್ಟರ್ ತಿಂತಾನೆ, ಇನ್ನು ಮಾಡೋದೇ 25% ಕೆಲಸ. ಅದು 25% ಮಾಡಿದ್ರೆ ಒರಿಜಿನಲ್ ವರ್ಕ್ ಅಂತ, ಅದಕ್ಕೊಂದು ಶಂಕುಸ್ಥಾಪನೆ ಮಾಡಿಬಿಡ್ತಾರೆ, ಮುಗಿಸ್ಬಿಡ್ತಾರೆ. ಇದೊಂದು ಸಬ್ಜೆಕ್ಟಿಗೆ ಬರ್ತೀನಿ ಮೇಡಮ್. ಅವ್ರನ್ನ ಹಾಕಬೇಕು ಈ ಜಾಗಕ್ಕೆ, ಎಲ್ಲಿಗೆ KNNBಗೆ ಹಾಕಬೇಕು ಅಂತ ಹೇಳಿ ಒಂದು ಪ್ರಪೋಸಲ್ ಮಾಡ್ತಾರೆ. ಯಾರೋ ಒಬ್ಬರು ವ್ಯಕ್ತಿ ಒಬ್ಬರು ಮಾಡ್ತಾರೆ. ಅವ್ರೇನು ಮಾಡ್ತಾರೆ, ನಾನು ಹೆಸರು ಹೇಳೋದಿಲ್ಲ, MB ಪಾಟೀಲ್ ಅವ್ರನ್ನ ಭೇಟಿ ಮಾಡ್ತಾರೆ, ಇದು ಮೇಜರ್ ಇರಿಗೇಷನ್ ಮಿನಿಸ್ಟ್ರು. ಅವರು ಕನ್ಕರೆನ್ಸಲ್ಲಿ ಆಗೋದಿಲ್ಲ. ಇವ್ರೇನು ಮಾಡ್ತಾರೆ, ಆಯಿತು ಈಗ ನೀವು ಇಷ್ಟು ದೊಡ್ಡ ಹುದ್ದೆಯಲ್ಲಿರೋರಲ್ವಾ, ನೀವು ಬಂದಿದ್ರೆ ನಾನು ಮಾಡ್ಕೊಡ್ತೀನಿ ಅಂಥೇಳಿ ಅವರು ಲೆಟ್ರ್ ಬರೀತಾರೆ ಮೇಡಮ್. ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ. ಲೋಕಾಯುಕ್ತ ರೈಡ್ಗಳು ಯಾವ ರೀತಿ ಹಾಕ್ತವೆ ಅಂತೇಳಿ ಈಗ ನಡೆದಿರೋಂಥದ್ದು ಹೇಳ್ತಾ ಇದ್ದೀನಿ ನಿಮ್ಗೆ. 10 ದಿವಸ 15 ದಿವಸದ್ದು, ವರ್ಷಾನ್ಗಟ್ಲೆ ಹಿಂದೆದಲ್ಲ. ಹೀಗೆ ಈ ಸಬ್ಜೆಕ್ಟಿಗೆ ಬರ್ತಾ ಇದ್ದೀನಿ. ಪಾಪ ಬಾ, ಕರೆಕ್ಟಾಗಿ ಸಬ್ಜೆಕ್ಟ್ಗೆ ಬಾ. ವೀಕ್ಷಕರೇ, ಈತ ಮಾತಿನ ಮಧ್ಯೆ ಕೆಲ ಅಧಿಕಾರಿಗಳ ಹೆಸರನ್ನ ಹೇಳ್ತಾ ಹೋಗ್ತಾನೆ. ಆದ್ರೆ ಆ ಹೆಸರುಗಳನ್ನ ನಾವು ಮ್ಯೂಟ್ ಮಾಡಿದ್ದೀವಿ. ಅದಕ್ಕೊಂದು ಕಾರಣ ಇದೆ ಕಣ್ರಿ. ಇವನು ಹೇಳ್ತಿರೋ ಹೆಸರುಗಳೆಲ್ಲ ದೊಡ್ಡ ದೊಡ್ಡ ಇಲಾಖೆಯ ಅಧಿಕಾರಿಗಳದ್ದು. ಅವರ ಮೇಲೆ ಮಾಡ್ತಿರೋ ಆರೋಪಕ್ಕೆ ಇವನಲ್ಲಿ ಯಾವುದೇ ಆಧಾರ ಇಲ್ಲ. ಇವನನ್ನ ತನಿಖಾ ತಂಡ ಹಿಡಿದು ತನಿಖೆ ಮಾಡಿ ಸಾಕ್ಷಿ ಸಂಗ್ರಹ ಮಾಡಿದ ನಂತರ ಇವನು ಹೇಳಿರೋ ಅಷ್ಟು ಹೆಸರುಗಳನ್ನ ನಾವು ನಿಮ್ಮ ಮುಂದೆ ಯಥಾವತ್ ಪ್ರಸಾರ ಮಾಡ್ತೀವಿ. ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಆಯ್ತು, ಮುಂದುವರ್ಸಪ್ಪ ದೊರೆ, ಜನ ಕಾಯ್ತಿದ್ದಾರೆ. ಅವರನ್ನ ಒಬ್ಬ IAS ಅಧಿಕಾರಿನ ಹಾಕಬೇಕು ಅಂತ ಹೇಳ್ಬಿಟ್ಟು ಅವ್ರು ಲೆಟರ್ ಬರೀತಾರೆ CMಗೆ. CMಗೆ ಲೆಟರ್ ಬರೆದಿದ್ದು 1 ನಿಮಿಷ, ಅಲ್ಲಿ ಹೋಗಿದ್ದು 1 ನಿಮಿಷಕ್ಕೆ ಅಲ್ಲಿಂದ ಫೋನ್ ಬರುತ್ತೆ. ಯಾರಿಗೆ? ಅವ್ರ ಮೇಲೆ ಏನೇನು ಹಗರಣಗಳಾಗಿದೆ ಎಲ್ಲ ಗೊತ್ತಿದೆ, TV ಪೇಪರಲ್ಲಿ ಬಂದಿದೆ. ಅವರು ಆ ಪೋಸ್ಟಿಗೆ ಟ್ರೈ ಮಾಡ್ತಾ ಇದ್ರು. ಈಸ್ ಎ ಕಂಟೆಂಟರ್, ಈಸ್ ಎ ಕುರ್ಬಾ ಕಮ್ಯುನಿಟಿ ಅಂಡ್ ಈಸ್ ಅ ರೈಟ್ ಹ್ಯಾಂಡ್ ಆಫ್ ದಿ ಚೀಫ್ ಮಿನಿಸ್ಟರ್. ಅದು IAS ಅಧಿಕಾರಿ ಕೂತ್ಕೊಳ್ತಾರೆ. ಅದು ಈಗ ಯಾರಿದ್ರು ಅಂದರೆ ಕಪಿಲ್ ಮೋಹನ್ ಅಂತೇಳಿ ನಾರ್ತಿಂದ ಬಂದಿದ್ದಾರೆ IAS. ಅವರು ಆ ಪೋಸ್ಟಲ್ಲಿದ್ದರು. ಅವ್ರನ್ನ ಅಲ್ಲಾಡಿಸ್ಬಿಟ್ಟು ಇವ್ರಿಗೆ ಲೆಟರ್ ಇಶ್ಯೂ ಮಾಡಿಬಿಟ್ರು ಮೇಡಮ್. ಮಿನಿಸ್ಟ್ರು ಲೆಟರ್ ಇಶ್ಯೂ ಮಾಡ್ತಿದ್ದಂಗೆ ಏನು ಮಾಡ, ನೇರವಾಗಿ ಬಂದು ಭೇಟಿಯಾದ. ನಾನು ಟ್ರೈ ಮಾಡಿರೋ ಜಾಗ ಸರ್, 6 ತಿಂಗಳಿಂದ ನಾನು ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಇದಕ್ಕೆ. ಸರ್ನ CMಗೆ ಕಳಿಸಿದ್ರು, ಇವ್ರನ್ನ ಪೋಸ್ಟಿಂಗ್ಸ್ ಮಾಡಿಬಿಡಿ ಅಂತ. ಪೋಸ್ಟಿಂಗ್ಸ್ ಮಾಡಿಸಿ ಅಂತ ಹೇಳಿದ ಅರ್ಧ ಗಂಟೆಗೆ ಇವನು CM ಹತ್ರ ಹೋದ. ನೀನು ಹೋಗಯ್ಯ, ನೀನು ನೀನು 25,000 ಕೋಟಿ ಕೆಲಸ ನಡೀತಾ ಇದೆ, ನೀನು ಅಲ್ಲೇ ಇರುವಾಗ ಇದಕ್ಕೆ ಯಾಕೆ ಬರ್ತೇನೆ ನೀನು? ಇಲ್ಲ ಹಣ ಆಗಲೇಬೇಕು ಅಂತ ಹೇಳ್ದ. ನಾನೇನು ಮಾಡೋಕ್ಕಾಗಲ್ಲ, MB ಪಾಟೀಲ್ ಅವ್ರು ಇದ್ದಾರೆ, ಹೋಗು ಮಿನಿಸ್ಟ್ರ್ ಇದ್ದಾರೆ, ಅವರು ಇದನ್ನು ಮಾಡೋದಂತ. MB ಪಾಟೀಲ್ ಹತ್ರ ಹೋದ್ರೂ ಏನೂ ಆಗಲಿಲ್ಲ. ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ದ. ಸರ್ ನೀವು ಪೋಸ್ಟಿಂಗ್ಸ್ಗೆ ಹೋಗ್ಬೇಕು ಅಂತೇಳಿ ಅವ್ರು ಹಳ್ಳಿನ ಇಟ್ಕೊಂಡು ಡೀಲಿಂಗ್ ಕುದುರಿಸಿದ್ದು 5 ನಿಮಿಷಕ್ಕೆ ಕರೆಸಿ ಅವನೊಬ್ಬ IAS ಅಧಿಕಾರಿ ಮನೆ ರೈಡ್ ಆಯ್ತು.
ಲೆಟರ್ ಕೊಟ್ಟಿರೋದು ನೀವು ದಯವಿಟ್ಟು ತೆಗಿಸಿ, ನಾನು ಕೈ ಮುಗಿತೀನಿ, RTI ತೆಗಿಸಿ ದಯವಿಟ್ಟು. ಲೆಟರ್ ಕೊಟ್ಟಿದ್ದು 4 ಗಂಟೆನಲ್ಲಿ ಆ ಲೆಟರ್ ಇದೆ, ಮಿನಿಸ್ಟರ್ ಬರ್ತಿರೋ ಲೆಟರ್ ಇದೆ. MB ಪಾಟೀಲ್ ಅವ್ರು ಕೇಳಿದ್ರೆ ನೀವು ಕರ್ನಾಟಕ ಜಲ ನಿಗಮ KNNBಗೆ ಯಾರು ಪೋಸ್ಟಿಂಗ್ಸ್ ಮಾಡಿಸಿದಿರಾ ಗೌರವಾನ್ವಿತ ಹಿರಿಯ IAS ಅವ್ರು ಲೆಟರ್ ಕೊಡ್ತಾರೆ. ಲೆಟರ್ ಕೊಟ್ಟಿದ್ದು 4 ಅವರಲ್ಲಿ ಅವನು CCTV ಕ್ಲಿಪ್ಪಿಂಗ್ಸ್ ಕೈ ಮುಗಿತೀನಿ ತೆಗಿಸಿ. ಲೋಕಾಯುಕ್ತನಲ್ಲಿ ಯಾರ್ಯಾರು ಹೋಗಿದ್ದಾರೆ CCTV ಫುಟೇಜ್ ದಯವಿಟ್ಟು ತೆಗಿಸಿ, ಅದೇ ಮೇನ್ ಪ್ರೂಫು. CCTV ಫುಟೇಜ್ ಇಲ್ಲದೆ ನಾವೇನು ಮಾತಾಡೋಕ್ಕಾಗಲ್ಲ. ನಿಜ ಕಣಪ್ಪ ಭಾಸ್ಕರ, ಎಲ್ಲ ಅಡಗಿರೋದು ಲೋಕಾಯುಕ್ತ ಕಚೇರಿಯಲ್ಲಿನ CCTVಯಲ್ಲಿ. ಆದ್ರೆ ಇಲ್ಲಿವರೆಗೂ ಅದು ಇನ್ನೂ ಉಳ್ಕೊಂಡಿದೆ ಅಂತ ಅನ್ಸುತ್ತಾ ನಿನಗೆ? ತಗಲಾಕೊಳ್ಳೋ ಭ್ರಷ್ಟರೆಲ್ಲ ಅದನ್ನ ಉಳಿಸಿರ್ತಾರೇನಯ್ಯ. ಎಲ್ಲ ಕಡೆ ದೇಶ ಎಲ್ಲ ಕ್ಯಾಮ್ರಾ ಇಡೋಕ್ಕಾಗಲ್ಲ, ನಮ್ಮ ಹೃದಯಕ್ಕೆ ನಾವು ಕರೆಕ್ಟ್ ಆಗಿರ್ಬೇಕು. ಅಲ್ಲಿ ಹೇಳ್ತಿದ್ದಂಗೆನೆ ರೈಡ್ ಆಯ್ತು ಇವ್ರ ಮನೆ. ಹೇಳೋದು ಬೇಡ, ಅವ್ರು ಯಾರು IAS ಅಧಿಕಾರಿಗೆ ಇವ್ರು ಲೆಟರ್ ಕೊಟ್ಟರು, ಆ ಲೆಟ್ರಲ್ಲಿ ಇದೆಯಲ್ಲ ಅವ್ರ ಮನೆ ರೈಡ್ ಆಯ್ತು. ರೈಡ್ ಮಾಡಿದ್ರು ಪತ್ರಿಕೆಗಳಲ್ಲಿ ಎಲ್ಲ ಜನ, ಏನು ಹಿಂಗೆ ರೈಡ್ ಮಾಡ್ತಾರೆ ಅಂತೇಳಿ. ಅವನು ಹೇಳ್ಕೊಳ್ಳಿಲ್ಲ, ಅವ್ನು ನೋವು ಅವನು ಗೊತ್ತಿತ್ತು. ಇವ್ರನ್ನೇ ಹಾಕಬೇಕು ಆ ಪೋಸ್ಟ್ಗೆ ಅಂತೇಳಿ. ಒಂದು ಪೋಸ್ಟಿಂದ ಎಬ್ಬಿಸ್ಬೇಕಾದ್ರೂ ರೈಡ್ಗಳಾಗ್ತವೆ, ಇನ್ನೊಂದು ರೈಡ್ ಆಗ್ತದೆ. ತಗೊಳ್ಳಪ್ಪ, ದೊಡ್ಡ ದೊಡ್ಡ ಪೋಸ್ಟ್ಗಳು ಬೇಕು ಅಂದ್ರು ಅಲ್ಲಿರೋರನ್ನ ಎಬ್ಬಿಸೋಕೆ ಲೋಕಾಯುಕ್ತ ಅನ್ನೋ ಅಸ್ತ್ರ ಬಳಕೆಯಾಗತ್ತೆ ಅಂದ್ರೆ ನಮ್ಮ ಲೋಕಾಯುಕ್ತ ಸಂಸ್ಥೆ ಯಾವ ಮಟ್ಟಿಗೆ ಬಂದು ನಿಂತಿದೆ ಅನ್ನೋದನ್ನ ಯೋಚನೆ ಮಾಡ್ರಿ. ಭಾಸ್ಕರ್ ಬಾಯ್ಬಿಟ್ಟ ಮತ್ತಷ್ಟು ರೋಚಕ ಸಂಗತಿಗಳನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಸಣ್ಣದೊಂದು ಬ್ರೇಕ್ನ ನಂತರ.